ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನು ಪೂರೈಸಿದೆ. ನಿಮಗೆಲ್ಲರಿಗೂ ಗೊತ್ತದು. ಅದರ ಭಾಗವಾಗಿ ಮಂಗಳವಾರ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನ ತುಮಕೂರಲ್ಲಿ ಆಯೋಜನೆ ಮಾಡಿತ್ತು. ಮೊದಲಿಗೆ ಆ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಭಾಷಣಕ್ಕೆ ಸೇರಿದಂತಹ ಜನಸಾಗರವನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುವಾಗ ಜನ ಇರಲೇಬೇಕಲ್ವಾ? ನೋಡ್ಕೊಂಡು ಬನ್ನಿ. ಶಿವಮೊಗ್ಗದಲ್ಲಿ 1,40,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. 1,40,000 ಕೋಟಿಗೂ ಹೆಚ್ಚು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ಇದರಿಂದ ನಮ್ಮ ಹೇಳಿದ್ರು ನಾವು ಸಂವಿಧಾನದ ರೀತಿ ನಡೆದಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ನೋಡಿದ್ರಲ್ವಾ? ಖಾಲಿ ಚೇರ್ಗಳಿಗೆ ಸಿದ್ದರಾಮಯ್ಯನವರು ಭಾಷಣವನ್ನ ಮಾಡ್ತಾ ಇದ್ರು. ಈ ಖಾಲಿ ಚೇರ್ಗಳೇ ಕಾಂಗ್ರೆಸ್ನ 3 ವರ್ಷದ ಸಾಧನೆ ಏನಿದೆ ಅದನ್ನ ಬಹಳ ಸ್ಪಷ್ಟವಾಗಿ ಸಾರಿ ಹೇಳ್ತಾ ಇದೆ. ನನಗಿದನ್ನು ನೋಡಿದಾಗ ಕಿರಿಕ್ ಪಾಟಿ ಸಿನಿಮಾ ಡೈಲಾಗ್ ಒಂದು ಬಾರಿ ನೆನಪಾಯಿತು. ಓಹೋ, ಜನಸಾಗರ. ವೀಕ್ಷಕರಿನ ಸಮಾವೇಶದಲ್ಲಿ ಬಹಳ ಇಂಪಾರ್ಟೆಂಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು ಅಂತ ದಯವಿಟ್ಟು ಅದನ್ನು ಒಂದು ಬಾರಿ ನೀವು ಕೇಳಲೇಬೇಕು. 3 ವರ್ಷ ಯಾವುದೇ ಅಭಿವೃದ್ಧಿ ಕುಂಠಿತ ಆಗದೆ, ಯಾವುದೇ ಒಂದು ಭ್ರಷ್ಟಾಚಾರ ರಹಿತ ಜನಸ್ನೇಹಿ ಸರ್ಕಾರವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ಎಲ್ಲ ಸಚಿವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಭ್ರಷ್ಟಾಚಾರ ರಹಿತ ಜನಸ್ನೇಹಿ ಸರ್ಕಾರವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ಎಲ್ಲ ಸಚಿವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಏನ್ ಹೇಳಿದ್ರು? ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಲಿಲ್ಲ. ಮೇಡಮ್ ಹೇಳ್ತಾ ಇದ್ದಾರೆ. ಕರೆಕ್ಟ್ ಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಈ ಭ್ರಷ್ಟಾಚಾರ ಅಂದ್ರೆ ಏನು ಭ್ರಷ್ಟಾಚಾರ ಅಂದ್ರೆ? ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಅಂತಹ ಒಂದು ಪದ ಇರೋದೇ ಗೊತ್ತಿರಲಿಕ್ಕಿಲ್ಲ. ಮೇ ಬಿ ಫಸ್ಟ್ ಟೈಮ್ ನೀವು ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಗಿರ್ಬೋದು ಭ್ರಷ್ಟಾಚಾರ ಅನ್ನುವಂಥ ಒಂದು ಪದ. 3 ವರ್ಷದಲ್ಲಿ ಯಾವ ಭ್ರಷ್ಟಾಚಾರ ಕೂಡ ಆಗಲಿಲ್ಲ. ಆದರೆ ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಅಬಕಾರಿ ಹಗರಣ, ಸ್ಮಾರ್ಟ್ ಮೀಟರ್ ಹಗರಣ, ಇನ್ನು ಗುತ್ತಿಗೆದಾರರಿಂದ ಕಮಿಷನ್ ವಸೂಲಿ, KIADB ಹಗರಣ, KPSC ಹಗರಣ, ನಕಲಿ ಚೆಕ್ ಹಗರಣ, ಹೀಗೆ 3 ವರ್ಷದಲ್ಲಿ ಕರ್ನಾಟಕ ಕಾಂಗ್ರೆಸ್ ಏನು ಆಡಳಿತವನ್ನು ನಡೆಸ್ತಾ ಇದೆಯೋ ಅಥವಾ ಹಗರಣಗಳ ಫ್ಯಾಕ್ಟ್ರಿಯನ್ನೇ ನಡೆಸ್ತಾ ಇದೆಯೋ ಅಂತ ಕನ್ಫ್ಯೂಷನ್ ಆಗುವಷ್ಟು ಹಗರಣಗಳ ದೊಡ್ಡ ಲಿಸ್ಟೇ ಸಿಗತ್ತೆ. ಬಟ್ ಕರ್ನಾಟಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 3 ವರ್ಷದಲ್ಲಿ ಯಾವ ಭ್ರಷ್ಟಾಚಾರ ಅಂತೂ ಆಗಲಿಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ 2025ರ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ 5,000 ಕೋಟಿ ಎಲ್ಲಿ ಹೋಯ್ತು? ಯಾರ ಮನೆಗೆ ಹೋಗಿ ಸೇರ್ತು? ಯಾರ ಜೇಬಿಗೆ ಹೋಗಿ ಸೇರ್ತು? ಇನ್ನೂ ಉತ್ತರ ಕೊಟ್ಟೇ ಇಲ್ಲ ಅಲ್ವಾ? ಅಲ್ಲ, ಇರಲಿ ಬಿಡಿ. ಕರ್ನಾಟಕ 3 ವರ್ಷ ಯಾವ ಭ್ರಷ್ಟಾಚಾರಗಳನ್ನು ಕೂಡ ನೋಡಿಲ್ಲ, ಕಂಡಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಅದೆಲ್ಲ ಇರಲಿ ಅಲ್ವಾ? ವೀಕ್ಷಕರು, ಇನ್ನು ಕಾಂಗ್ರೆಸ್ ಸಾಧನಾ ಸಮಾವೇಶ ಅಂತೇನು ಮಾಡಿದೆ. ಹಾಗಾಗಿ ಅವರ ಈ 3 ವರ್ಷದ ಸಾಧನೆಯ ಲಿಸ್ಟ್ ಅನ್ನು ಕೂಡ ಒಂದು ಬಾರಿ ನೋಡಲೇಬೇಕಲ್ವಾ? ಮೊದಲಿಗೆ 3 ವರ್ಷಗಳ ಭ್ರಷ್ಟ ಆಡಳಿತ, ಇನ್ನು 5 ಗ್ಯಾರಂಟಿ. ಮಹದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ. 5 ಗ್ಯಾರಂಟಿ ಬೇಕೋ ಬೇಡು ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೇನೋ ಬಂದರು. ಆಮೇಲೆ ನನಗೂ ಗ್ಯಾರಂಟಿ ಇಲ್ಲ, ನಿನಗೂ ಗ್ಯಾರಂಟಿ ಇಲ್ಲ. ರಾಜ್ಯದ ಜನರ ಕೈಗೆ ಚಿಪ್ಪು ಕೊಟ್ಟು ಬಿಟ್ರು. 10 ಕೆಜಿ ಅಕ್ಕಿ ಬೇಕೋ ಬೇಡು ಅಂತ ಕೇಳಿದ್ದು. ಆಮೇಲೆ ಕೊನೆಗೆ ಮೋದಿ ಸರ್ಕಾರ ಕೊಡುವಂತಹ ಗರೀಬ್ ಕಲ್ಯಾಣ ಯೋಜನೆಯ ಅಕ್ಕಿಯನ್ನ ಸಿದ್ದರಾಮಯ್ಯ ಸರ್ಕಾರ ನಮ್ಮದೇ ಗ್ಯಾರಂಟಿ ಅಂತ ಕೊಟ್ಟರು.
200 ಯೂನಿಟ್ ಫ್ರೀ ವಿದ್ಯುತ್. ಸರ್ಕಾರ ಬಂದ ನಂತರ ಎಷ್ಟು 3ಕ್ಕೂ ಹೆಚ್ಚು ಬಾರಿ ವಿದ್ಯುತ್ ದರ ಏರಿಕೆ ಮಾಡಿದ್ರ. ಆಮೇಲೆ ಹೇಳೋದೇನು ಉಚಿತ ವಿದ್ಯುತ್. ಈಗ ಮೋದಿಜಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರೆ ಆ ವಿಚಾರದಲ್ಲಿ ಎಲ್ಲರೂ ಬೊಬ್ಬೆ ಹಾಕ್ತಾ ಇದ್ದೀರಾ. ಬಟ್ ಮೋದಿಜಿ ಬೆಲೆ ಏರಿಕೆ ಮಾಡೋದಕ್ಕೆ ಕಾರಣ ಇದೆ. ಯುದ್ಧ ನಡೀತಾ ಇದೆ. ಇವತ್ತು ಇಡೀ ಜಗತ್ತು ಅದರ ಪರಿಣಾಮವನ್ನು ಎದುರಿಸ್ತಾ ಇದೆ. ನಮ್ಮ ದೇಶ ಮಾತ್ರ ಅಲ್ಲ. ಆ ಒಂದು ಸಮಸ್ಯೆಗೆ ನಮ್ಮ ದೇಶ ಕಾರಣನೂ ಅಲ್ಲ, ಮೋದಿಜಿ ಕಾರಣನೂ ಅಲ್ಲ. ಅಲ್ಲಿ ಆಗ್ತಾ ಇರುವಂತಹ ಯುದ್ಧದ ಸಮಸ್ಯೆ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಏನೂ ಸಮಸ್ಯೆ ಇಲ್ಲದಾಗ್ಲೂ ಕೂಡ ತಾವುಗಳು ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನ ಮಾಡಿದ್ರಲ್ವಾ ಗ್ಯಾರಂಟಿ ಹೆಸರು ಹೇಳ್ಕೊಂಡು. ಯಾಕೆ ಹೇಳಬಹುದಾ? ಮತ್ತೊಂದು ಕಡೆ ಮಹಿಳೆಯರಿಗೆ ಉಚಿತ ಬಸ್, ಶಕ್ತಿ ಯೋಜನೆ ಅಂತ ಹೇಳಿ ಒಂದು ಕಡೆ ಸಾರಿಗೆ ಇಲಾಖೆಗೆ ನಷ್ಟ, ಮತ್ತೊಂದು ಕಡೆ ಹೆಣ್ಣು ಮಕ್ಕಳಿಗೆ ಫ್ರೀ. ಬಟ್ ಗಂಡು ಮಕ್ಕಳ ಕಡೆಯಿಂದ ಡಬಲ್ ಹಣವನ್ನು ವಸೂಲಿ ಮಾಡಿದ್ರಿ. ಇನ್ನು ಯುವ ನಿಧಿ ಯೋಜನೆ ಎಲ್ಲ ನಿರುದ್ಯೋಗಿಗಳಿಗೆ ಹಣ ಅಂತ ಹೇಳಿದ್ರಿ. ಅಧಿಕಾರಕ್ಕೆ ಬಂದ ನಂತರ ಕಂಡೀಷನ್ಸ್ಗಳನ್ನು ಹಾಕಿದ್ರಿ. ಅದು ಬಿಡಿ, ಎಲ್ಲ ಗ್ಯಾರಂಟಿಗಳ ಹಣೆ ಬರಹ ಕೂಡ ಅಷ್ಟೇ ಆಗಿತ್ತು. ಎಲ್ಲದಕ್ಕೂ ಕಂಡೀಷನ್ ಅನ್ನು ಹಾಕೊಂಡು ಹೋದ್ರಿ. ಬಟ್ ಈಗ ಯುವ ನಿಧಿ ವಿಚಾರದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಅದು ನಿಂತೆ ಹೋಗಿದೆ. ಯಾರಿಗೆ ಸಿಗ್ತಾ ಇದೆ? ಯುವ ಶಕ್ತಿ ನೋಡಿದ್ರಲ್ಲಿ ಬೀದಿಗೆ ಇಳಿದು ನೇಮಕಾತಿ ಆಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಭವಿಷ್ಯದ ಪ್ರಶ್ನೆ ಏನು ಅಂತ ಕೇಳ್ತಾ ಇದ್ದಾರೆ. ಇದು ಯುವಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಹೆಸರಲ್ಲಿ 2,000 ರೂಪಾಯಿ ಹಣವನ್ನು ಕೊಟ್ರಿ. ಆಮೇಲೆ ಅರ್ಧ ಮಂದಿಗೆ ಬರೋದೇ ನಿಂತು ಹೋಯ್ತು. ಈಗ ಸ್ವಲ್ಪ ಜನಕ್ಕಾದ್ರೂ ಬರ್ತಾ ಇದೆ ಗೊತ್ತಿಲ್ಲ. ದಿನಬಳಕೆ ವಸ್ತುಗಳ ರೇಟನ್ನು ಜಾಸ್ತಿ ಮಾಡ್ತಾನೆ ಹೋದ್ರಿ. ಗ್ಯಾರಂಟಿ ಹೆಸರಲ್ಲಿ ಆರ್ಥಿಕವಾಗಿ ರಾಜ್ಯವನ್ನ ಸಂಪೂರ್ಣವಾಗಿ ದಿವಾಳಿ ಮಾಡಿ ಹಾಕಿದ್ರಿ. ಅಭಿವೃದ್ಧಿಗೆ ಅನುದಾನ ಇಲ್ಲ. ಇವನ್ ಕಾಂಗ್ರೆಸ್ ನಾಯಕರೇ ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಅನ್ನುವಂತಹ ಸತ್ಯವನ್ನ ಹೊರಹಾಕಿದ್ರು. ಆಸ್ಪತ್ರೆ ಮುಂದೆ ಜನೌಷಧಿ ಕೇಂದ್ರ ಇದ್ರೆ ಅದನ್ನು ಕ್ಲೋಸ್ ಮಾಡಿಸಿ ಬಡವರ ಜೀವದ ಜೊತೆಗೆ ಆಟವನ್ನಾಡಿದ್ರಿ. ಗ್ಯಾರಂಟಿ ಹೆಸರಲ್ಲಿ ಹಾಲಿನ ದರ ಏರಿಕೆ, ವಿದ್ಯುತ್ ದರ ಏರಿಕೆ, ನೀರಿನ ದರ ಏರಿಕೆ, ಬಸ್ ಟಿಕೆಟ್ ದರ ಏರಿಕೆ, ಆಸ್ತಿ ತೆರಿಗೆ ಏರಿಕೆ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ, ಕಸದ ಸುಂಕ ಏರಿಕೆ, ಏನೇನು ಮಾಡಲಿಲ್ಲ. ಕರ್ನಾಟಕವನ್ನು ನೋಡಿದ್ರೆ ಡ್ರಗ್ಸ್ ಅಡ್ಡ ಮಾಡ್ತಾ ಇದ್ದಾರೆ. ಡ್ರಗ್ಸ್ ದಂಧೆ ಹೆಚ್ಚಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ದಲಿತರ ಹಣವನ್ನ ದುರ್ಬಳಕೆ ಮಾಡಿ ದಲಿತರಿಗೆ ಅನ್ಯಾಯವನ್ನು ಕೂಡ ಮಾಡಿದ್ರು. ಇನ್ನು ಕಾನೂನು ಸುವ್ಯವಸ್ಥೆ ಕೇಳೋದೇ ಬೇಡ. ಕಾನೂನು ಸುವ್ಯವಸ್ಥೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಈಗ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಯಿತು. ರೈತರಿಗೆ ಆತ್ಮಹತ್ಯೆ ಭಾಗ್ಯ. ಇನ್ನೂ ಹೇಳ್ತಾ ಹೋದ್ರಲ್ಲಿ ಇಷ್ಟು ತುಂಬ ದೊಡ್ಡದಿದೆ. ಆಮೇಲೆ ಹಿಜಾಬ್ಗೆ ಅವಕಾಶವನ್ನ ಕೊಟ್ಟು ತಮ್ಮ ಪ್ರೀತಿಯ ವೋಟ್ ಬ್ಯಾಂಕನ್ನು ಭದ್ರಪಡಿಸ್ಕೊಂಡಿದ್ದು, ಇದು ಕೂಡ ಬಹುಶಃ ಸಾಧನೆ ಲಿಸ್ಟಿಗೆ ಆ್ಯಡ್ ಮಾಡಬಹುದು ಅಂತ ಅನಿಸುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಕಳೆದ 3 ವರ್ಷಗಳ ಕಾಂಗ್ರೆಸ್ ಸಾಧನೆ ಏನು ಅಂತ ಕೇಳಿದ್ರೆ ದುರಾಡಳಿತ. ಅದೇ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಸಾಧನೆ. ರಾಜ್ಯವನ್ನ ಅಭಿವೃದ್ಧಿ ಮಾಡೋದು ಬಿಟ್ಟು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಜಗಳದಲ್ಲೇ 3 ವರ್ಷವನ್ನ ಕಳೆದು ಬಿಟ್ರು. ಇನ್ನೂ 3 ವರ್ಷ ಆದ್ರೂ, ಅಂದ್ರೆ ಸರ್ಕಾರಕ್ಕೆ 3 ವರ್ಷ ಆದ್ರೂ ಇವರ ಕುರ್ಚಿ ಜಗಳ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಆ ಕಡೆ ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ, ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಸಾಲ್ವ್ ಮಾಡೋಣ ಅಂತಂದ್ರೆ ರಾಹುಲ್ ಇಟಲಿ ಅವರು ಮೊದಲೇ ಕೈಗೆ ಸಿಗ್ತಾ ಇಲ್ಲ. ಇವೆಲ್ಲದರ ಮಧ್ಯದಲ್ಲೂ ಕಾಂಗ್ರೆಸ್ 3 ವರ್ಷವನ್ನ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ದೊಡ್ಡದಾಗಿ ಸಮಾವೇಶವನ್ನು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಒಂದು ನೆನಪಿರಲಿ, ಕಾಂಗ್ರೆಸ್ನ ಓವರ್ ಕಾನ್ಫಿಡೆನ್ಸ್ ಆಗಿರಬಹುದು, ಕೆಟ್ಟ ಆಡಳಿತ ಆಗಿರಬಹುದು, ಪ್ರತಿ ರಾಜ್ಯದಲ್ಲೂ ಕೂಡ ಅದಕ್ಕೆ ಉತ್ತರ ಸಿಗ್ತಾನೆ ಬಂದಿದೆ. ಬಹಳಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇವತ್ತು ಹೇಳ ಹೆಸರಿಲ್ಲದ ಹಾಗೆ
ಹೊರಗೆ ಹೋಗ್ಬಿಟ್ಟಿದೆ. ಜನ ಸಾಧ್ಯ ಆದಷ್ಟು ದೂರ ಇಟ್ಟಿದ್ದಾರೆ. ಇನ್ನು ಮಮತಾ ಬ್ಯಾನರ್ಜಿ ಅವರಾಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಪಿಣರಾಯಿ ವಿಜಯನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಧಿಕಾರವನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಏನು? ನಾನು ಏನು ಮಾಡಿದ್ರು ನಡೆಯುತ್ತೆ, ಜನ ನಮಗೆ ವೋಟ್ ಮಾಡ್ತಾರೆ, ನಮ್ಮನ್ನು ಟಚ್ ಮಾಡೋರು ಯಾರೂ ಇಲ್ಲ ಅನ್ನುವಂಥ ಅವರ ಅಹಂಕಾರ, ಅವರ ಕೆಟ್ಟ ಆಡಳಿತ. ಈ ಬಾರಿ ಜನ ಅದಕ್ಕೆ ಉತ್ತರವನ್ನು ಕೊಟ್ಟರು. ಹಾಗಾಗಿ ಈ ಬಾರಿಯ ಪಂಚರಾಜ್ಯ ಚುನಾವಣಾ ಫಲಿತಾಂಶ ನಮ್ಮ ಕರ್ನಾಟಕ ಕಾಂಗ್ರೆಸ್ಸಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತಂದರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಕರ್ನಾಟಕ ಕಾಂಗ್ರೆಸ್ಸಿಗೆ ಕೂಡ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದ ಜನ ಅದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟರು. ಅದರಲ್ಲಿ ಆಶ್ಚರ್ಯ ಇಲ್ಲ. ಬಹುಶಃ ಕೊಡಲಿಲ್ಲ ಅಂತಂದರೆ ಆಶ್ಚರ್ಯ ಪಡಬೇಕಾಗ್ಬೋದು. ಏನು ನೀವೇನಂತೀರ ಕಮೆಂಟ್ ಮಾಡಿ. ಕಾಂಗ್ರೆಸ್ 3 ವರ್ಷದ ಆಡಳಿತ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.